ಎಲ್ಲ ಗಣಿತ ಪ್ರಿಯರಿಗೂ ನಮ್ಮದೇ ಲೋಕ ಮಸ್ತ್ ಗಣಿತ ಲೋಕಕ್ಕೆ ಸ್ವಾಗತ. ನಾನು ವಿಧಾತ್ರಿ ನಾವ್ಡ. ಇಂದು NTSC GMAT ಮಾದರಿ ಪ್ರಶ್ನೆ ಪತ್ರಿಕೆ 6ರ ಭಾಗ 2 ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂಗಳಲ್ಲಿ ನೋಡೋಣ. ಕ್ವಶನ್: ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್? ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ? ಹಿಯರ್ ವಿ ವಿಲ್ ನೇಮ್ ಇಂಡಿವಿಜುವಲ್ ಫಿಗರ್ಸ್ ಫಸ್ಟ್. 1 2 3 4 5 6 7 8 9 ಆ್ಯಂಡ್ 10. 10 ಫಿಗರ್ಸ್ ಇದೆ. ಅದರಲ್ಲಿ ಯಾವುದೆಲ್ಲ ಟ್ರಯಾಂಗಲ್ ತ್ರಿಭುಜ ಕೇಳಿರೋದು? 1 2 3 ಅಲ್ಲ, 4 5 6 ಅಲ್ಲ, 7 8 9 10, ಟೋಟಲ್ 8 ಅಲ್ವಾ? ಇಂಡಿವಿಜುವಲ್ ಫಿಗರ್ಸ್ 8 are triangles. Next, by combining 2, 1 and 2 combination give you a triangle. 9 and 10 combination will give you a triangle. ಅಷ್ಟೇ. ಎರಡನ್ನು ಸೇರಿಸಿದ್ರೆ ಯು ವಿಲ್ ಗೆಟ್ ಮತ್ತೆ ಯಾವುದಾದ್ರೂ ಆಗತ್ತಾ? ಸಿ 2 more you will get. ಇಲ್ಲಿ ನೋಡಿ, 2 4 ಕಂಬೈನ್ ಮಾಡಿದರೆ 1 ಸಿಗುತ್ತೆ. ಅದೇ ರೀತಿ 7 9 ಕಂಬೈನ್ ಮಾಡಿದರೆ 1 more. ಸೊ ಬೈ ಕಂಬೈನಿಂಗ್ 2 ಫಿಗರ್ಸ್ ಯು ವಿಲ್ ಗೆಟ್ 4 ಟ್ರಯಾಂಗಲ್ಸ್. ನೆಕ್ಸ್ಟ್, ಬೈ ಕಂಬೈನಿಂಗ್ 3 5 6 7 ಇದು ಒಂದು ಟ್ರಯಾಂಗಲ್. ಅದೇ ರೀತಿ 3 4 8 ದಿಸ್ ಈಸ್ 1 more. ಬೈ ಕಂಬೈನಿಂಗ್ 3 we will get to 2. 8 plus ಅಷ್ಟೇ ಅಲ್ವಾ, ಮತ್ತಿಲ್ಲ. 8 plus 4 12 plus 2 14. ಆಪ್ಷನ್ 4 is the correct answer. ನೆಕ್ಸ್ಟ್, how many trapeziums are there in the given figure? ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ತ್ರಾಪಿಜ್ಯಗಳಿವೆ? ಸೇಮ್, we will name individual figures. 1 2 3 4 5 6 7 8 9. ತ್ರಾಪಿಜ್ಯ ಅಂದರೆ ಫಸ್ಟು ಗೊತ್ತಿರಲಿ, ಆಪೋಸಿಟ್ ಸೈಡ್ಸ್ ಮಸ್ಟ್ ಬಿ ಪ್ಯಾರಲಲ್ ಆ್ಯಂಡ್ ದೇರ್ ವಿಲ್ ಬಿ 4 ಸೈಡ್ಸ್ ಫಾರ್ ದ್ಯಾಟ್ ಫಿಗರ್. 4 ಬಾಹುಗಳಿರ್ತವೆ ಮತ್ತು ವಿರುದ್ಧ ದಿಕ್ಕಿನಲ್ಲಿರುವ ಬಾಹು ಸಮಾಂತರ ಆಗಿರಬೇಕು. ಅಟ್ಲೀಸ್ಟ್ ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಮಸ್ಟ್ ಬಿ ಈಕ್ವಲ್ ಅಲ್ವಾ? ಹಿಯರ್ ಇಫ್ ಯು ಕನ್ಸಿಡರ್ 1 3, ದೀಸ್ ಟು ಆರ್ ನಾಟ್ ಟ್ರಯಾಂಗಲ್, ದೀಸ್ ಆರ್ ನಾಟ್ trapeziums, but 2 is a trapezium, 4 is a trapezium, 2 4 is a trapezium, 7 is also a trapezium. Individual ಆಗಿ we will get 3 individual figures 3. Okay, next one, by combining 1 2 and 3 you will get a trapezium. ಅದೇ ರೀತಿ 6 7 8 ಕಂಬೈನ್ ಮಾಡಿದರೆ ಒಂದು ಟ್ರೆಪೀಸಿಯಮ್ ಸಿಗುತ್ತೆ. ಮತ್ತು 3 ಕಂಬೈನ್ ಮಾಡಿದ್ರಿಂದ ಯಾವ್ದು ಸಿಗೋದಿಲ್ಲ. ಬೈ ಕಂಬೈನಿಂಗ್ 3 ಫಿಗರ್ಸ್ ವಿ ವಿಲ್ ಗೆಟ್ 2. ನೆಕ್ಸ್ಟ್, ಯಾವುದಾದ್ರೂ 2 ಕಂಬೈನ್ ಮಾಡಿದರೆ ಸಿಗುತ್ತಾ ನೋಡುವ. ಅದನ್ನು ಮಿಸ್ ಆಯಿತು ನೋಡಿ. 1 2, ಇಫ್ ಯು ಕಂಬೈನ್ 1 and 2 you will get a trapezium. ಅದೇ ರೀತಿ 2 3 1 more trapezium. 6 7 ಕಂಬೈನ್ ಮಾಡಿದರೆ ಒಂದು ಟ್ರೆಪೀಸಿಯಮ್ಮು. 7 8 ಕಂಬೈನ್ ಮಾಡಿದರೆ 1 more trapezium. ಬೈ ಕಂಬೈನಿಂಗ್ 2 ಫಿಗರ್ಸ್ ಯು ವಿಲ್ ಗೆಟ್ 4 trapeziums. ಮತ್ತು 4 ಕಂಬೈನ್ ಮಾಡಿದರೆ ಎಲ್ಲಿ ಸಿಗೋದಿಲ್ಲ. ಕಂಬೈನ್ all these 6 figures. This is a trapezium. So by combining 6 you will get 1. What ಎಷ್ಟಾಯಿತು? 3 plus 2 5 plus 1 6 plus 4 10. Total 10 trapeziums we will get. So option 3 is the correct answer. Next one,
if maths is coded as GGNNM, then botany can be written as ಮ್ಯಾಥ್ಸ್ ಅನ್ನು ಸಂಕೇತವಾಗಿ GGNNM ಎಂದು ಬರೆದರೆ BOTANY ಅನ್ನು ಹೀಗೆ ಬರೆಯಬಹುದು. ಸಿ ದ ಟೇಬಲ್. ಸಿ MG AG TN HN SM ಈ ರೀತಿ ರಿಲೇಟ್ ಆಗಿದೆ ಅಲ್ವಾ. ಎಮ್ ಇಂದ ಜಿ ಬರಬೇಕಿದ್ರೆ ಎಷ್ಟು ಆ್ಯಡ್ ಮಾಡಬೇಕು? ಎಮ್ ಇಂದ ಜಿ ಹಿಂದಕ್ಕೆ ಬರಬೇಕಲ್ವಾ. ಯು ಹ್ಯಾವ್ ಟು ಗೋ ರಿವರ್ಸ್ 1 2 3 4 5 6 ಪ್ಲೇಸಸ್ ದ್ಯಾಟ್ ಈಸ್ -6 ಆಯಿತು. ಎಮ್ ಇಂದ ಜಿ. ಎ ಟು ಜಿ ಅಂದರೆ ಹಿಯರ್ ಟು ಹಿಯರ್ 1 2 3 4 5 6 +6. ಟಿ ಟು ಎನ್, ಟಿಯಿಂದ ಎನ್ನಿಗೆ, ಟಿ ಇಲ್ಲಿದೆ ಈಚೆ 1 2 3 4 5 6 ಅಗೈನ್ -6. ಹೆಚ್ ಟು ಎನ್ ಬರಬೇಕಿದ್ರೆ ಹೆಚ್ಚಿಂದ ಎನ್ನಿಗೆ 1 2 3 4 5 6 ಅಗೈನ್ +6. -6 +6 -6 +6. ಎಸ್ ಟು ಎಮ್, S to M again 1 2 3 4 5 6 -6. ಏನು ಸೀರೀಸ್ -6 +6 -6 +6 again -6. ಹಾಗಾದರೆ ಬಿ ಇಂದ ಯು ಹ್ಯಾವ್ ಟು ಗೋ -6. -6 ಪ್ಲೇಸಸ್ ಬಿಹೈಂಡ್ ಬಿ ಇಂದ ಅಲ್ವಾ. ಸೊ ಬಿ ಯಲ್ಲಿರೋದು 1 ಪ್ಲೇಸ್ ಅಂದರೆ ಎ, ಸೆಕೆಂಡ್ ಪ್ಲೇಸ್ ಅಂದರೆ ಝಡ್, 3 4 5 6 ಎಲ್ಲಿಗೆ ಬರಬೇಕು? ವಿಗೆ ಬರಬೇಕು. ವಿ -6 ಈಸ್ ವಿ. ನೆಕ್ಸ್ಟು ಓಗೆ +6 1 2 3 4 5 6 +6 ಈಸ್ ಯು, ವಿ ಯು. ವಿ ಯು ಆಪ್ಷನ್ 1ಅಲ್ಲಿದೆ. ಸೊ ದ್ಯಾಟ್ ಈಸ್ ದ ಆನ್ಸರ್. ಇದಲ್ಲ. ನೆಕ್ಸ್ಟ್ ಬೇಕಾದರೆ ಟಿಗೆ -6 ನೋಡಿ 1 2 3 4 5 6 ಎನ್ ಕರೆಕ್ಟ್. ಎಗೆ +6 ಆಗ ಮಾಡಿತ್ತಲ್ಲ, ಎ ಇಂದ +6 ಅಂದರೆ ಜಿ ಬರುತ್ತೆ. ಸೊ ದ್ಯಾಟ್ ಈಸ್ ಕರೆಕ್ಟ್. ಎನ್ ಟು -6 1 2 3 4 5 6 ಹೆಚ್ ಕರೆಕ್ಟ್. ವೈಗೆ +6 1 2 3 4 5 6 +6 ಈಸ್ ಇಲ್ಲಿ ನೋಡಿ, ಇಲ್ಲಿ 6 ಲೆಟರ್ಸ್ ಇರೋದ್ರಿಂದ ಇಲ್ಲಿ -6 +6 -6 +6 -6 ಆದಮೇಲೆ +6 ಅಲ್ವಾ. ಸೊ ವೈಗೆ +6 ಮಾಡಬೇಕು, ಇ ಬರುತ್ತೆ. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. Next question 14 and 15. P, R, Q, S are standing in the corners of a square shaped park with length L meters as shown in the figure. P, R, Q, S ಗಳು L ಮೀಟರ್ ಉದ್ದದ ಒಂದು ಚೌಕಾಕಾರದ ಪಾರ್ಕಿನ ಮೂಲೆಗಳಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ನಿಂತಿರುತ್ತಾರೆ. ಚಿತ್ರ ನೋಡಿ. P and Q walks half L meters in clockwise direction. P ಮತ್ತು Qಗಳು ಗಡಿಯಾರದ ದಿಕ್ಕಿನಲ್ಲಿ ಅರ್ಧ ಎಲ್ ಮೀಟರ್ ನಡೆದರೆ ನೋಡಿ. ಪಿ ಗಡಿಯಾರದ ದಿಕ್ಕಿನಲ್ಲಿ ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನ್, ಈ ಡೈರೆಕ್ಷನಲ್ಲಿ. ಪಿ ಮತ್ತು ಕ್ಯೂಗಳು ಹಾಫ್ ಎಲ್ ನಡೀತಾರೆ. ಪಿಯಿಂದ ಆರಿಗೆ ಎಲ್ ಇದ್ದರೆ ಹಾಫ್ ಎಲ್ ಅಂದರೆ ಇಲ್ಲಿಗೆ ಬರುತ್ತೆ. ಇದು ಪೊಸಿಷನ್ L/2 ಅನ್ನೋದು, ಇದು ಪಿನ ಪೊಸಿಷನ್ ಆಯಿತು. ಆಯಿತಾ. ಅದೇ ರೀತಿ ಇಲ್ಲಿರುವ ಕ್ಯೂ ಸಹ ಹಾಫ್ ಪೊಸಿಷನ್ ಮಿಡಲಲ್ಲಿ ಬಂದು ದಿಸ್ ಡೈರೆಕ್ಷನಲ್ಲಿ, ದಿಸ್ ವಿಲ್ ಬಿ ದ ಕ್ಯೂಸ್ ಪೊಸಿಷನ್. ವೈಲ್ ಆರ್ ವಾಕ್ಸ್ 2L meters ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್. ಆರ್ನು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ 2L ಮೀಟರ್ ನಡೆಯುತ್ತಾನೆ. ಆರಿನ ಪೊಸಿಷನ್ ಎಲ್ಲಿದೆ? ಇಲ್ಲಿ. ಇಲ್ಲಿ ಗಡಿಯಾರದ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಈಚೆ ಡೈರೆಕ್ಷನ್ ಅಲ್ಲ, ದಿಸ್ ಡೈರೆಕ್ಷನ್ ಅಲ್ವಾ. ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ 2L meters. ಇಲ್ಲಿಂದ ಇಲ್ಲಿಗೆ ಎಲ್,
ಇಲ್ಲಿಂದ ಇಲ್ಲಿಗೆ ಮತ್ತೆ ಎಲ್ ಪ್ಲಸ್ ಎಲ್ 2L. ಸೊ ದಿಸ್ ವಿಲ್ ಬಿ ದ ಪೊಸಿಷನ್ ಆಫ್ ಆರ್. ಓಕೆ, ಎಸ್ ರಿಮೈನ್ಸ್ ಇನ್ ದ ಸೇಮ್ ಕಾರ್ನರ್. ಎಸ್ನು ಅದೇ ಮೂಲೆಯಲ್ಲಿ ಇರುತ್ತಾನೆ. ಹೀಗಿದೆ ಕಂಡೀಷನ್. ಆಗ ಏನು ಕ್ವಶನ್ ಕೇಳಿದ್ದಾರೆ ನೋಡಿ. ಇದು ಪಿದು ಪೊಸಿಷನ್, ಕ್ಯೂ, ಆರ್ ಆ್ಯಂಡ್ ಎಸ್ ಸೇಮ್ ಪೊಸಿಷನ್. ನಾವು ಇನ್ ವಿಚ್ ಡೈರೆಕ್ಷನ್ ಪಿ ಈಸ್ ಸ್ಟ್ಯಾಂಡಿಂಗ್ ವಿತ್ ರೆಸ್ಪೆಕ್ಟ್ ಟು ಆರ್, ಕ್ಯೂ ಆ್ಯಂಡ್ ಎಸ್. ಈಗ ಪಿ ಯು ಆರ್, ಎಸ್ ಮತ್ತು ಕ್ಯೂಗಳಿಂದ ಯಾವ ದಿಕ್ಕಿನಲ್ಲಿ ನಿಂತಿರುತ್ತಾನೆ? ಆರ್, ಎಸ್, ಕ್ಯೂ ಇಲ್ಲಿದ್ದಾರೆ. ಆರ್, ಎಸ್, ಕ್ಯೂ ಇವರಿಂದ ಯಾವ ಪೊಸಿಷನಲ್ಲಿದ್ದಾನೆ ಪಿ ಅಂತ ಕೇಳಿರು. ಕ್ಯೂಗಾದರೆ ಟು ಹಿಸ್ ವೆಸ್ಟ್ ಅಲ್ವಾ? ಕ್ಯೂದು ಪೊಸಿಷನ್ಗಿಂತ ವೆಸ್ಟಲ್ಲಿ. ಆರ್ ಮತ್ತು ಎಸ್ಸಿಗೆ ಸೌತ್ ವೆಸ್ಟ್ ಡೈರೆಕ್ಷನ್. ಯಾವುದನ್ನು ಕೊಟ್ಟಿದ್ದಾರೆ? ಸೌತ್ ವೆಸ್ಟ್ ಅಲ್ಲ, ನಾರ್ತ್ ವೆಸ್ಟ್ ಡೈರೆಕ್ಷನಲ್ಲಿ ಯಾವುದನ್ನು ಕೊಟ್ಟಿದ್ದಾರೆ ನೋಡುವ. ಟು ದ ನಾರ್ತ್ ಆಫ್ ಆರ್ ಆ್ಯಂಡ್ ಎಸ್. ನಾರ್ತ್ ಆಫ್ ಆರ್ ಆ್ಯಂಡ್ ಎಸ್ ಅಲ್ಲ, ಟು ದ ನಾರ್ತ್ ವೆಸ್ಟ್ ಆಫ್ ಆರ್ ಆ್ಯಂಡ್ ಎಸ್. ಹೌದಲ್ಲ? ಆರ್ ಮತ್ತು ಎಸ್ಗಳ ವಾಯವ್ಯಕ್ಕೆ ನಿಂತಿದ್ದಾನೆ, ಅದು ಕರೆಕ್ಟ್. ಟು ದ ಸೌತ್ ಆಫ್ ಆರ್ ಆ್ಯಂಡ್ ಕ್ಯೂ. ಸೌತ್ ಆಫ್ ಆರ್ ಆ್ಯಂಡ್ ಕ್ಯೂ ಅಲ್ಲ, ಸೌತ್ ಈಸ್ಟ್ ಆಫ್ ಕ್ಯೂ ಆ್ಯಂಡ್ ಎಸ್ ಸಹ ಅಲ್ಲ. ಸೌತ್ ಈಸ್ಟ್ ಆಗೋದಿಲ್ಲ. ಕ್ಯೂಗೆ ವೆಸ್ಟಿಗೆ, ಆರ್ ಮತ್ತು ಎಸ್ ಅನ್ನು ತೊಗೊಂಡ್ರೆ ನಾರ್ತ್ ವೆಸ್ಟಿಗೆ. ಸೊ ವಾಯವ್ಯಕ್ಕೆ, ಟು ದ ನಾರ್ತ್ ವೆಸ್ಟ್ ಆಫ್ ಆರ್ ಆ್ಯಂಡ್ ಎಸ್. ಆರ್ ಮತ್ತು ಎಸ್ಗಳ ವಾಯವ್ಯಕ್ಕೆ ಸರಿ. ಆಪ್ಷನ್ 2 is the answer. Next, if the length of the park is L equal to 250 meters, find total distance covered together by P, R, Q and S. ಪಾರ್ಕ್ನ ಉದ್ದ 250 ಮೀಟರ್ ಆದರೆ ಪಿ, ಆರ್, ಕ್ಯೂ ಮತ್ತು ಎಸ್ ಎಲ್ಲರೂ ಸೇರಿ ನಡೆದಿರುವ ಒಟ್ಟು ದೂರವನ್ನು ಕಂಡುಹಿಡಿಯಿರಿ. ಇಲ್ಲಿಂದ ಇಲ್ಲಿಗೆ ಇರುವುದು 250 ಮೀಟರ್ ಆದರೆ ಪಿ ಎಷ್ಟು ನಡೆದಿದ್ದು? L/2. 250 ಭಾಗಿಸು 2 ಅಂದರೆ 125. ಕ್ಯೂ ಸಹ L/2, that is 125. ಎಸ್ ಇದು ಏನು ಪೊಸಿಷನ್ ಚೇಂಜ್ ಇಲ್ಲ ಅಂದರೆ 0. ಆರ್ ಇದೆಷ್ಟು? 2L. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ 250 + 250, that is 500. 125 + 125 250 + 500 ಅಂದರೆ 750 meters. Totally they have covered 750 meters. ಎಲ್ಲಿದೆ? ಆಪ್ಷನ್ 4 ಅಲ್ಲಿ. ಸೊ ದ್ಯಾಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್, choose and substitute the correct set of signs in place of star. Select sequentially selecting from the given alternatives to make the equations meaningful. ಕೊಟ್ಟಿರುವ ಸಮೀಕರಣವನ್ನು ಅರ್ಥಪೂರ್ಣ ಮಾಡಲು ಕೊಟ್ಟಿರುವ ಯಾವ ಚಿಹ್ನೆಯ ಗಣವನ್ನು ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದು ಪರ್ಯಾಯಗಳಿಂದ ಆರಿಸಿ. ಸಿ, ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ 1 by 1. ಇದರಲ್ಲಿ ಈ ರೀತಿ ಕೊಟ್ಟಾಗ ಓಕೆ, ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಹೇಳಲಿಕ್ಕಾಗೋದಿಲ್ಲ. ಸೊ ಮೈನಸ್, ಹಿಯರ್ ಇಟ್ ಕಮ್ಸ್ ಡಿವಿಷನ್, ನೆಕ್ಸ್ಟ್ ಕಮ್ಸ್ ಮಲ್ಟಿಪ್ಲಿಕೇಶನ್, ಈಕ್ವಲ್, ಆ್ಯಂಡ್ ಹಿಯರ್ ಇಟ್ ಈಸ್ ಪ್ಲಸ್. ಫಸ್ಟು ಬೋರ್ಡ್ ಮಾಸ್ ಪ್ರಕಾರ ವಿ ಹ್ಯಾವ್ ಟು ಗೋ ಫಾರ್ division. 15 by 5, that is 3. Then comes multiplication. 3 into 35. 3 into 35 ಅಂದರೆ 105. ಓಕೆ, 105. 45 minus 105 ಈಚೆ ಕಡೆ ಬಂತು. ಈಚೆ 25 + 25 50. ಇವೆರಡು ಈಕ್ವಲ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಇಲ್ಲಿ ಮೈನಸ್ ಬರುತ್ತೆ, -60 ಬರುತ್ತೆ, ಇಲ್ಲಿ +50. ಆದ್ದರಿಂದ ಆಪ್ಷನ್ ಫಸ್ಟ್ ಕ್ಯಾನ್ಸಲ್ಸ್. ನೆಕ್ಸ್ಟ್ ಕಮ್ಸ್ ಫಸ್ಟ್ ಈಕ್ವಲ್ ಸೈನ್, ಈಕ್ವಲ್, ನೆಕ್ಸ್ಟ್ ಡಿವಿಷನ್, ಎಡಿಷನ್, ಮೈನಸ್, ಇಂಟು.
ಫಸ್ಟ್ ಡಿವೈಡ್ 15/5 3 ಇಲ್ಲಿ 3 ಪ್ಲಸ್ 35 ಮೈನಸ್ 25 ಇಂಟು 25 625. ಇದು ಹಾಗೆ 3 ಪ್ಲಸ್ 35 ಅಂದರೆ 38 ಆಯಿತು. ಮೈನಸ್ 625 ಈಚೆ ಇರೋದು 45ಗೆ ಈಕ್ವಲ್ ಬರುವುದಿಲ್ಲ. ಸೊ ದಿಸ್ ಈಸ್ ರಾಂಗ್. ನೆಕ್ಸ್ಟ್ ಒನ್, ಡಿವಿಷನ್ ಇಂಟು ಪ್ಲಸ್ ಮೈನಸ್ ಈಕ್ವಲ್ ಸೈನ್. 45 ಡಿವೈಡೆಡ್ ಬೈ 15 ಅಂದರೆ 3 ಇಂಟು 5 15 5 ಪ್ಲಸ್ 35 40 ಮೈನಸ್ 25. ಸರಿ ಆಯಿತಾ ನೋಡಿ. 45 ಡಿವೈಡೆಡ್ ಬೈ 15 ಅಂದರೆ 3 ಇಂಟು 5 15 ಪ್ಲಸ್ 35 ಅಂದರೆ 50 ಆಯಿತು. ಸಾರಿ 50 ಮೈನಸ್ 25 ಅಂದರೆ 25 ಈಕ್ವಲ್ ಟು 25. ಸರಿ ಇದೆ ಅಲ್ವಾ? ಸೊ ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 17. ವೆನ್ ಇಂಟರ್ಚೇಂಜ್ ಆಫ್ division and minus 4 and 2 are made, find which of the following equations would be correct. ಡಿವಿಷನ್ ಮತ್ತು ಕಳೆ 4 ಮತ್ತು 2ಗಳನ್ನು ಅದಲು ಬದಲು ಮಾಡಿದಾಗ ಕೆಳಗೆ ಕೊಟ್ಟಿರುವ ಯಾವ ಸಮೀಕರಣವು ಸರಿಯಾಗುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ಓಕೆ, 16 ಹಾಗೆ ಇರಲಿ. ಡಿವೈಡೆಡ್ ಬೈ 2 ಬದಲು 4 ಬರಿಬೇಕು. ಇಂಟುಗೆ ಏನು ಚೇಂಜ್ ಇಲ್ಲ. 3ಯು ಹಾಗೆ ಈಕ್ವಲ್ ಟು 11. ಇಲ್ಲಿ ಇಂಟರ್ಚೇಂಜ್ ಇಲ್ಲಿ ನೋಡಿ, ಇಂಟರ್ಚೇಂಜ್ ಮಾಡಲಿಕ್ಕೂ ಆಗೋದಿಲ್ಲ. ಇಲ್ಲಿ 2ಗೆ 4 ಇಂಟರ್ಚೇಂಜ್ ಮಾಡೋದಂದರೆ 4 ಇಲ್ಲವೇ ಇಲ್ಲ ಅಲ್ವಾ ಈಕ್ವೇಷನಲ್ಲಿ. ನಾವು ಈ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಈಸ್ ರಾಂಗ್ ಆಪ್ಷನ್. ಇದಾಗೋದೇ ಇಲ್ಲ. ನೆಕ್ಸ್ಟ್, ಡಿವಿಷನಿಗೂ ಹಾಗೆ ಡಿವಿಷನ್ ಮತ್ತು ಮೈನಸ್ ಇಂಟರ್ಚೇಂಜ್ ಮಾಡೋದು. ಇಲ್ಲಿ ಇಂಟರ್ಚೇಂಜ್ ಮಾಡಲಿಕ್ಕೆ ಡಿವಿಷನ್ ಸೈನೇ ಇಲ್ಲ. ಸೊ ದ್ಯಾಟ್ ಈಸ್ ನಾಟ್ ಪಾಸಿಬಲ್. ಸೆಕೆಂಡ್ ಆಪ್ಷನ್ ನೋಡುವ. 32 ಮೈನಸ್ ಬದಲು ಡಿವೈಡೆಡ್ ಬೈ 2 ಬದಲು 4 ಡಿವೈಡೆಡ್ ಬೈ ಈಸ್ ಇಂಟರ್ಚೇಂಜ್ಡ್ ವಿತ್ ಮೈನಸ್ ಸೈನ್. 4 ವಿತ್ 2 ಈಕ್ವಲ್ ಟು 6. 32 ಡಿವೈಡೆಡ್ ಬೈ 4 ದಟ್ ಈಸ್ 8 ಮೈನಸ್ 2 ದಟ್ ಈಸ್ 6. ಸರಿ ಇದೆ ಅಲ್ವಾ? 6 minus 8 minus 2 is 6. 6ಗೆ 6 correct. So option 2 is the correct answer. Next one. In the questions below, the numbers in the figures are related. Identify their relationship and find the missing numbers in the given figures. ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಗಳಲ್ಲಿರುವ ಸಂಖ್ಯೆಗಳು ಹೊಂದಿರುವ ಸಂಬಂಧವನ್ನು ಸೂಚಿಸುತ್ತದೆ. ಈ ಸಂಬಂಧವನ್ನು ಗುರುತಿಸಿ ಚಿತ್ರಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸಿ ಇಫ್ ಯು ಅಬ್ಸರ್ವ್ ಹಿಯರ್ 19 7 5 3 ಯು ಶುಡ್ ಗೆಟ್ 2. ಈ ರೀತಿ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಬರಬೇಕಿದ್ರೆ ಸಬ್ಟ್ರಾಕ್ಷನ್, ಡಿವಿಷನ್ ಅಥವಾ ಸ್ಕ್ವೇರ್ ರೂಟ್ ಕಂಡುಕೊಳ್ಬೇಕಾಗತ್ತೆ. ಸೊ ಫಸ್ಟ್ ಆ್ಯಂಡ್ ಕಾನ್ಸಂಟ್ರೇಟ್ ಆನ್ ಆಪೋಸಿಟ್ ನಂಬರ್ಸ್. ಆದಷ್ಟು ವಿರುದ್ಧ ದಿಕ್ಕಿನಲ್ಲಿರುವ ಸಂಖ್ಯೆಗಳನ್ನು ಕಾನ್ಸಂಟ್ರೇಟ್ ಮಾಡಿ. ಫಸ್ಟ್ ಐ ವಿಲ್ ಮಲ್ಟಿಪ್ಲೈ 19 ಆ್ಯಂಡ್ 5. 19 5s ಇವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ವಿ ವಿಲ್ ಗೆಟ್ 95. 13 7s 91 ಆಯಿತು. ಇಫ್ ವಿ ಸಬ್ಟ್ರಾಕ್ಟ್ ದೀಸ್ ಟು ಯು ವಿಲ್ ಗೆಟ್ 4 and square root of 4 is 2 ಅಲ್ವಾ? ಅದೇ ರೀತಿ ಬರುತ್ತಾ ನೋಡುವ. 18 6 that is 108. 26 4s that is 104. If you subtract you will get 4 and square root of 4 is 2. ಇದೇ ನಂಬರ್ ಅಲ್ವಾ? ಅದೇ ರೀತಿ ನೋಡುವ ಇಲ್ಲಿ 14 8s 112. 32 3s 96. If you subtract you will get 16
and square root of 16 is 4. So 4 is in option 3. So that is the correct answer. Middle alli 3 ಬರುತ್ತೆ. Next one. 13, 15, 19, 23, 12, 16, 20. Again you have to get 60. 60 ಬರಬೇಕು. See, if we consider 23 plus 11, that is 34 plus 15, 49 plus 19 ಅಂದರೆ 68 ಆಯಿತು. It is 68. 12 plus 16, 28 plus 20 ಅಂದರೆ 48. If we subtract, we will get 20. 20 ಇಂದ 60 ಬರಬೇಕಿದ್ರೆ ಇಂಟು 3 ಮಾಡಿದರೆ 60. ನೋಡುವ, ಇದೇ ಮೆಥಡ್ ಆಗುತ್ತಾ ನೋಡುವ. 10 plus 12, 22 plus 14, 36 plus 16, that is 52. 13 plus 15, 28 plus 17, that is 45. If you subtract, you will get 7, and 7 3s 21. ಸರಿ ಇದೆ ಅಲ್ವಾ? ಹಾಗಾದರೆ ನೆಕ್ಸ್ಟ್ ಒನ್ 10 plus 13, 23 plus 16, 39 plus 19, 58. 11 plus 17, 28 plus 13, 42. If you subtract, you will get 16. 16 ಬರೆಯುವುದಲ್ಲ, 16 3s, that is 48. 48 option 4 ಅಲ್ಲಿದೆ. So that is the correct answer. Okay, next one. Question number 20. A newspaper has 8 sheets consisting in 32 pages in total and 4 pages in each sheet with all the pages printed. If page number 25 is not present in that newspaper, find the set of missing pages from the choices given below. ಒಂದು ವರ್ತಮಾನ ಪತ್ರಿಕೆಯು 8 ಹಾಳೆಗಳ ಒಟ್ಟು 32 ಪುಟಗಳನ್ನು ಒಳಗೊಂಡಿದೆ ಮತ್ತು ಪ್ರತಿ ಹಾಳೆಯಲ್ಲಿ ಎಲ್ಲವೂ ಮುದ್ರಿತವಾಗಿರುವ 4 ಪುಟಗಳಿವೆ. ಆ ಪತ್ರಿಕೆಯಲ್ಲಿ ಪುಟ ಸಂಖ್ಯೆ 25 ಇರದಿದ್ದರೆ ಕೆಳಗೆ ಕೊಟ್ಟಿರುವ ಆಯ್ಕೆಯ ಗಣಗಳಲ್ಲಿ ಬಿಟ್ಟು ಹೋಗಿರುವ ಪುಟಗಳನ್ನು ಕಂಡುಹಿಡಿಯಿರಿ. ನೋಡಿ, ಒಂದು ಪೇಪರಲ್ಲಿ 4 ಪೇಜಸ್ ಇದು ಒಂದಕ್ಕೆ ಲಿಂಕ್ ಆಗಿರುವುದಲ್ವಾ. ಫಸ್ಟ್ ಸೆಕೆಂಡ್, ಅದೇ ರೀತಿ ಲಾಸ್ಟ್ 31 32 ಅವೆರಡು ಒಂದೇ ಪೇಪರಲ್ಲಿ ಇರುತ್ತೆ. ಆ ಪೇಪರ್ ಫಸ್ಟ್ ಪೇಪರ್ ಮಿಸ್ ಆದರೆ ಅದರಲ್ಲಿ ಫಸ್ಟ್ ಸೆಕೆಂಡ್ ಲಾಸ್ಟ್ 2 31 32 ಈ ಪೇಜಸ್ ಮಿಸ್ಸಿಂಗ್. ಅದೇ ರೀತಿ 3 4 ಮಿಸ್ ಆದರೆ 29 30. 5 6 ಹೋದರೆ 28 27. 7 8ಗೆ 25 26. ಇಲ್ಲಿ ಮಿಸ್ ಆಗಿರುವ ಪೇಜ್ ಪುಟ ಸಂಖ್ಯೆ ನೋಡಿ 25. 25 ಅನ್ನುವ ನಂಬರ್ ಇರುವ ಪೇಜ್ ಇಲ್ಲದೇ ಇದ್ದರೆ, ಇಫ್ ಪೇಜ್ ನಂಬರ್ 25 ಈಸ್ ಮಿಸ್ಸಿಂಗ್, ಅಲಾಂಗ್ ವಿತ್ ದಟ್ 25 ನೆಕ್ಸ್ಟ್ ಪೇಜ್ 26, ಅದರ ಮೊದಲು ಯಾವ ಪೇಜ್ ಇರ್ತಿತ್ತು? 7 ಮತ್ತು 8. 7 8 25 26 will be missing. So option 1 is the correct answer. Okay, that's all in this video. Thank you for watching. If you like this video, please like it, share with your friends and subscribe to Mast Ganita Loka to get more NTSC related videos. Thank you.